ತಿರುಪತಿ ಅಲ್ರಿ ಇದು, ನಮ್ಮ ಹಾಸನದ ಹಾಸನಾಂಬೆ ದೇವಸ್ಥಾನ. ವರ್ಷದಲ್ಲಿ ಒಂದ್ಸಲ ಮಾತ್ರ ಓಪನ್ ಆಗೋದು. ಆದ್ರೂ ಕಾಣಿಕೆ ಎಣ್ಸಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ 300 ಜನ ಕೂತ್ಕೊಂಡಿದ್ರು. 25 ಕೋಟಿ ಕಾಣಿಕೆ ರೂಪದಲ್ಲಿ ಬಂದಿರೋದು. ಅದಿರ್ಲಿ ಬಿಡಿ, ಶಕ್ತಿ ದೇವತೆ ಹಾಸನಾಂಬೆ ಹಾಸನಕ್ಕೆ ಯಾಕೆ ಹೋದ್ಲು ಅಂತ ಒಂದು ಚಿಕ್ಕ ಕತೆ ಇದೆ, ಹೇಳ. ಅಂಧಕಾಸುರ ತಪಸ್ ಮಾಡಿ ಬ್ರಹ್ಮನ ಹತ್ರ ವರ ತಗೊಂಡು ಬಲಿಷ್ಠನಾಗಿರ್ತಾನಂತೆ. 3 ಲೋಕದಲ್ಲೂ ಬರೀ ಕಿತಾಪತಿ ಮಾಡ್ತಾ ಇರ್ತಾನೆ. ಅವನ ಸಂಹಾರ ಮಾಡಕ್ಕೆ ಶಿವ ಬಂದಾಗ ಯುದ್ಧನೇ ಆಗುತ್ತಂತೆ. ಅವನ ರಕ್ತದ ಒಂದೊಂದು ಹನಿ ಕೂಡ ಮತ್ತೊಂದು ರಾಕ್ಷಸರಾಗಿ ಮರುಜೀವ ಪಡ್ಕೊಳ್ತಾ ಇರ್ತಾರಂತೆ. ಆಗ ಶಿವನ ಸಹಾಯಕ್ಕೆ ಸಪ್ತಮಾತೃಕೆಯರು ಬರ್ತಾರೆ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತೆ ಚಾಮುಂಡಿ ಅಂತ. ವಾರಣಾಸಿಯಿಂದ ಕೆಲಸ ಮುಗಿಸ್ಕೊಂಡು ದಕ್ಷಿಣದ ಭಾಗಕ್ಕೆ ಇವರೆಲ್ಲರೂ ಬರಬೇಕಾದ್ರೆ ಇಲ್ಲಿನ ಪ್ರಕೃತಿಗೆ ಮನಸೋತು ಇಲ್ಲೇ ಯಾಕೆ ಉಳ್ಕೋಬಾರ್ದು ನಾವು ಅಂತ ತೀರ್ಮಾನ ಮಾಡ್ತಾರೆ. ಆಗಲೇ ವೈಷ್ಣವಿ, ಕೌಮಾರಿ, ಮಹೇಶ್ವರಿ ನಿರ್ಧಾರ ಮಾಡ್ತಾರಂತೆ. ಸಪ್ತಮಾತೃಕೆಯರು ಸದಾ ಹಸನ್ಮುಖಿ ಆಗಿರೋದ್ರಿಂದ ಹಸನ ಅಂದರೆ ನಗು ಅಲ್ವಾ, ಹಸನ ಇದ್ದದ್ದನ್ನ ಹಾಸನ ಆಯಿತು ಅಂತಾರೆ. ಅದಕ್ಕೂ ಮುಂಚೆ ಹಾಸನವನ್ನ ಸಿಂಹಾಸನಪುರಿ ಅಂತ ಕರಿತಾ ಇದ್ರಂತೆ. ನನಗೆ ಗೊತ್ತಿರೋದಿಷ್ಟಪ್ಪ. ಹೆಚ್ಚಿಗೆ ನಿಮ್ಗೇನಾದರೂ ಗೊತ್ತಿದ್ರೆ ಅದನ್ನು ನಮಗೆ ತಿಳಿಸಿ ಆಯ್ತಾ. ನಮಸ್ಕಾರ.